ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಯೋಹಾನ್ 3:16 ನಾವೆಲ್ಲರೂ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ ಆತನು ಕೊಟ್ಟಿದ್ದಾನೆ. ಈ ದಿನ ವಿಶೇಷವಾಗಿ ನನ್ನ ಬಯಕೆ, ನಮ್ಮ ಸಭೆಯ ಬಯಕೆ ಒಂದೇ, ಏನಂತ ಹೇಳಿದ್ರೆ ಭೂಮಿಯ ಮೇಲೆ ಇರುವ ಪ್ರತಿಯೊಬ್ಬನು ದೇವರ ರಾಜ್ಯಕ್ಕೆ ಬರಬೇಕು. ಹಾಗೆ ಕರ್ತನು ನಮಗೆ ಒಂದು ಮಹಾ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಆ ಕರ್ತನ ಮಹಾ ಆಜ್ಞೆಯನ್ನು ಪೂರೈಸಲಿಕ್ಕೆ ನೀವುಗಳು ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಬೇಕಾಗಿದೆ. ಯಾವ ರೀತಿಯಲ್ಲಿ ನಾನು ಮತ್ತೆ ನೀವುಗಳು ನಮಗಾಗಿ, ನಮ್ಮ ನಿತ್ಯ ಜೀವಕ್ಕಾಗಿ, ನಾವು ಸ್ವರ್ಗಕ್ಕೆ ಸೇರುವ ವಿಷಯವಾಗಿ ಎಷ್ಟು ಆತುರಪಟ್ಟು ಓಡ್ತಾ ಇದ್ದೇವೋ, ಆ ರೀತಿಯಲ್ಲಿ ನೀವುಗಳು ಇನ್ನೊಬ್ಬರ ವಿಷಯವಾಗಿ, ನಮ್ಮ ನೆರೆಯವರ ವಿಷಯವಾಗಿ, ನಮ್ಮ ಆತ್ಮೀಯರ ವಿಷಯವಾಗಿ ನಾವು ಇವತ್ತು ಆತುರ ಪಡಬೇಕಾಗಿದೆ. ದೇವರು ಮಹಾಜ್ಞೆಯಲ್ಲಿ ಹೇಳಿರುವ ಪ್ರಕಾರ ಆದಿಂದ ಲೋಕದ ಕಟ್ಟ ಕಡೆಯವರೆಗೂ ಹೋಗಿರಿ, ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ, ಮಗ, ಪವಿತ್ರ ಆತ್ಮನಾದ ಯೇಸು ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಕೊಡಿಸಿರಿ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಲೋಕದ ಅಂತ್ಯದವರೆಗೂ ದೇವರು ನಮ್ಮ ಜೊತೆಗಿದ್ದಾನೆ. ಇವತ್ತು ನಿಮ್ಮ ಮತ್ತೆ ನನ್ನ ಜವಾಬ್ದಾರಿ ಒಂದೇ ಆಗಿದೆ, ಲೋಕವನ್ನ ಗೆಲ್ಲುವುದು. ಪ್ರಿಯರೇ, ಬನ್ನಿ, ನರಕವನ್ನು ಕ್ರಿಸ್ತನಿಗಾಗಿ, ನರಕದ ಬಾಗಿಲಿಂದ ಜನರನ್ನ ನಾವು ಎಳೆದುಕೊಂಡು ಬರೋಣ. ನಮ್ಮ ಕರ್ನಾಟಕಕ್ಕಾಗಿ, ನಮ್ಮ ದೇಶಕ್ಕಾಗಿ, ಲೋಕದ ಮೂಲೆಗಾಗಿ ನಾವು ಮೂಲೆಗಲ್ಲಾಗಿ ನಿಂತುಕೊಳ್ಳೋಣ. ಪ್ರಿಯರೇ, ಕ್ರಿಸ್ತನಿಗಾಗಿ ನಿಲ್ಲೋಣ. ಇವತ್ತು ನೀನು ಯಾವುದೇ ಕೆಲಸಕ್ಕೆ ಬಾರದವನಾಗಿರ್ಬೋದು, ಆದರೆ ದೇವರು ನಿನ್ನನ್ನು ಇವತ್ತು ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಒಂದು ವೇಳೆ ನೀನು ಈ ವಿಡಿಯೋನ ನೋಡ್ತಾ ಇದ್ರು, ಅಥವಾ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ, ಒಂದು ಮಾತನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ನಾಳೆ ನೀವು ಸ್ವರ್ಗಕ್ಕೆ ಹೋದಾಗ ನೀವು ಎಷ್ಟು ದಾನ ಧರ್ಮ ಮಾಡಿದ್ದೀರಾ, ಎಷ್ಟು ಪುಣ್ಯಗಳನ್ನ ಮಾಡಿದ್ದೀರಾ, ಅದನ್ನ ದೇವರು ನಿಮ್ಮಿಂದ ಕೇಳೋದಿಲ್ಲ. ದೇವರು ಕೇಳೋದು ಒಂದೇ, ಏನಂತ ಹೇಳಿದ್ರೆ, ನೀನು ನನಗೋಸ್ಕರ ಏನು ಮಾಡಿದೀಯಾ. ಇವತ್ತು ನಿಮ್ಮಲ್ಲಿ ನೀವು ಪ್ರಶ್ನೆ ಮಾಡ್ಕೊಡ್ರಿ, ನೀವು ಕ್ರಿಸ್ತನಿಗಾಗಿ ಏನು ಮಾಡಿದ್ದೀರಾ. ಸಾಯುವುದರ ಒಳಗಾಗಿ ಅನೇಕ ಆತ್ಮಗಳನ್ನ ಕರ್ತನ ರಾಜ್ಯಕ್ಕೆ ನಾವು ತರುವಾಗೋಣ. ಪ್ರಿಯರೇ, ಕರ್ತನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೋಣ. ಲೋಕದ ಎಲ್ಲ ಗತಿಸುವ ವಸ್ತುಗಳಿಗಾಗಿ ತವಕ ಪಡೋದನ್ನ ಸ್ವಲ್ಪ ಕಡಿಮೆ ಮಾಡೋಣ. ಯಾಕಂದ್ರೆ ಕರ್ತನ ವಾಕ್ಯದಲ್ಲಿ ಬರಲ್ಪಟ್ಟಿದೆ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಆಗ ನಿಮಗೆ ಎಲ್ಲ ದೊರಕುವುದು ಎಂಬುದಾಗಿ. ಪ್ರಿಯ ದೇವಚಂದ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ದುಡಿಯೋರಾಗೋಣ. ಕ್ರಿಸ್ತನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೋಣ. ಆಗ ಎಲ್ಲವನ್ನು ಕರ್ತನು ನಮಗಾಗಿ ಕೊಡ್ಲಿಕ್ಕಿದ್ದಾನೆ. ಬನ್ನಿ, ನಮ್ಮ ದೇಶದ ಅನೇಕರಿಗಾಗಿ ಪ್ರಾರ್ಥಿಸೋಣ. ನಮ್ಮ ನೆರೆಯವರಿಂದ ಮೊದಲು ಕಾರ್ಯ ಚಾಲು ಮಾಡೋಣ. ಯಾವುದೇ ದೊಡ್ಡ ದೇಶದಲ್ಲಿ ಹೋಗಿ ಅಷ್ಟೇ ಪ್ರೀಚಿಂಗ್ ಮಾಡೋದಲ್ಲ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಷ್ಟೇ ಅಲ್ಲ, ನಮ್ಮ ನೆರೆಯವರಿಂದ ನಮ್ಮ ಮೊದಲ ಸೇವೆನ ಶುರು ಮಾಡೋಣ. ನಮ್ಮ ಸುವಾರ್ಥ ಸೇವೆನ ನಮ್ಮ ನೆರೆಯವರಿಂದ ಶುರು ಮಾಡೋಣ. ನನ್ನ ಪಕ್ಕದ ಮನೆಯವರಿಂದ, ನಮ್ಮ ಸಂಬಂಧಿಕರಿಂದ ಶುರು ಮಾಡೋಣ. ಪ್ರಿಯರೇ, ನಾವು ಮೊದಲು ಸಾಕ್ಷ್ಯ ಜೀವಿತವನ್ನು ಜೀವಿಸಿ, ಕರ್ತನಿಗಾಗಿ ಬದುಕಿ, ಕರ್ತನ ಮುಂದೆ ನೀತಿಯಿಂದ ಜೀವಿಸುವುದಾದರೆ ಆ ಧೈರ್ಯ ನಮಗೆ ಬರುತ್ತದೆ. ಪ್ರಿಯರೇ, ಕರ್ತನ ಆತ್ಮನಿಂದ ನಡೆಸಲ್ಪಟ್ಟವರು ನೀವುಗಳಾಗಿದ್ದು ಕರ್ತನಿಗಾಗಿ ನಿಲ್ಲೋಣ. ಬನ್ನಿ, ಒಂದು ನಿಮಿಷ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ರಿ. ಭೂಪರಲೋಕನ ಸೃಷ್ಟಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ಅಲ್ಪನಾದ ನನ್ನನ್ನು ನಿನ್ನ ರಾಜ್ಯಕ್ಕಾಗಿ ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಮಕ್ಕಳು ಸ್ವಾಮಿ, ನಾನು ಸ್ವಾಮಿ, ನಾವೆಲ್ಲರೂ ಸೇರಿ ಕರ್ತನೆ ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವ ಮಕ್ಕಳನ್ನಾಗಿ ಮಾಡೆಂದು ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ದೇವರೇ, ನಿನ್ನ ರಾಜ್ಯಕ್ಕಾಗಿ ಅನೇಕ ಕೆಲಸಗಳನ್ನು ನಾವು ಮಾಡಬೇಕು, ಅನೇಕರನ್ನು ನಿನ್ನ ರಾಜ್ಯಕ್ಕೆ ಸೇರಿಸಬೇಕು ಸ್ವಾಮಿ. ಆ ಬಲವನ್ನ ನಮಗೆ ಕೊಡು ಸ್ವಾಮಿ ದೇವರೇ. ಹೇಗೂ ಸ್ವಾಮಿ ದೇವರೇ, ನಮ್ಮ ಚಿತ್ತವಲ್ಲ, ನಿನ್ನ ಚಿತ್ತ ಮಾತ್ರ ನೆರವೇರಲಿ. ಎಲ್ಲ ಘನಮಾನ ಮಹಿಮೆ ನಿನಗೆ ಸ್ವಾಮಿ. ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸು. ಅಪೊಸ್ತಲನಾದ ಪೌಲನ ರೀತಿಯಲ್ಲಿ ಕರ್ತನೆ, ಅಯ್ಯ ಸುವಾರ್ತಿಕನಾದ ಸ್ಟೀಫನ್ ರೀತಿಯಲ್ಲಿ ಸ್ವಾಮಿ ದೇವರೇ, ಅಯ್ಯ ಪೇತ್ರನ ರೀತಿಯಲ್ಲಿ ಕರ್ತನೆ ಸ್ವಾಮಿ, ನಾವುಗಳು ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವ ಮಕ್ಕಳನ್ನಾಗಿ ಮಾಡು. ಎಸಯ್ಯ, ಆದಿ ಅಪೊಸ್ತಲರು ನಿನ್ನ ರಾಜ್ಯಕ್ಕಾಗಿ ದುಡಿದ ರೀತಿಯಲ್ಲಿ ಕರ್ತನೆ, ಈ ಹೊತ್ತು ನಾವುಗಳು ನಿನ್ನ ರಾಜ್ಯಕ್ಕಾಗಿ ದುಡಿಯುವ ಶಕ್ತಿಯನ್ನು ಕೊಡು. ಯಾಕಂದ್ರೆ ನೀನು ಎಂದಿಗೂ ಬದಲಾಗದ ದೇವರಾಗಿದೆಯಾ ಕರ್ತನೆ. ನಿನ್ನ ಸಹಾಯವು ನಮ್ಮ ಮೇಲೆ ಇರಲಿ. ಎಲ್ಲಾ ಘನತೆ ನಿನಗೆ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ಮತ್ತೊಂದು ಸಾರಿ ನಾನು ನಿಮ್ಮನ್ನ ಯೇಸು ನಾಮದಲ್ಲಿ ವಂದಿಸ್ತೇನೆ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಿಯರೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8800204200. ನಮ್ಮ ಇಮೇಲ್ ID thefoundationoffaithchurch@gmail.com. thefoundationoffaith@gmail.com. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.